ಲಕ್ಯ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ ಸರ್ಕಾರಿ ಶಾಲೆಯ ಕಟ್ಟಡಗಳ ನಿರ್ಮಾಣಕ್ಕೆ ಹಾಗೂ ರಸ್ತೆ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯ ಕಾಮಗಾರಿಗಳಿಗೆ ಚಿಕ್ಕಮಗಳೂರು ಕ್ಷೇತ್ರದ ಶಾಸಕ ಸಿಟಿ ರವಿ ಶಂಕುಸ್ಥಾಪನೆಯನ್ನ ಮಾಡಿದರು. ಆಮೇಲೆ ಅದರದ್ದು ಸೇರಿಸಿದ್ದೀನಿ. ಓಂ ಭಾರತವಸ್ಮಗ ಓಂ ತಚ್ಚೈರಾರುಣೀಮಗ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಲೋಕೋಪಯೋಗಿ ಇಲಾಖೆ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ, ಲಕ್ಯ ಗ್ರಾಮ ಪಂಚಾಯಿತಿ, ಲಕ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಸರ್ಕಾರಿ ಶಾಲೆಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಚಿಕ್ಕಮಗಳೂರು ಕ್ಷೇತ್ರದ ಶಾಸಕ ಸಿಟಿ ರವಿ ಚಾಲನೆ ನೀಡಿದರು. ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು 50 ಲಕ್ಷ ರೂಪಾಯಿ ವೆಚ್ಚದ 4 ಕೊಠಡಿ ನಿರ್ಮಾಣಕ್ಕೆ ಹಾಗೂ ರಸ್ತೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದೇನೆ. ಅಲ್ಲದೆ ಗ್ರಾಮದ ಜನರ ಬಹುವರ್ಷಗಳ ಬೇಡಿಕೆಯಂತೆ ಕೆರೆಗೆ ನೀರು ತುಂಬಿಸುವ ಕೆಲಸವನ್ನ ರಾಜ್ಯದಲ್ಲೇ ದಾಖಲೆ ಮಾದರಿಯಲ್ಲಿ ಬೈರಾಪುರ ಪಿಕಪ್ ಕೆಲಸದ ಮೂಲಕ ಕೆಲಸ ಮಾಡಿದ್ದೇನೆ. ಕರಗಡದ ಕಹಿ ಅನುಭವದ ಮೇಲೆ ಬೈರಾಪುರ ಪಿಕಪ್ ಅನ್ನ ತೀವ್ರಗತಿಯಲ್ಲಿ ಕೆಲಸ ಮಾಡಿದ್ದೇವೆ. ಹಿಂದೆ ಇದ್ದಂತೆ ಗ್ರಾಮಗಳಲ್ಲಿ ಜಾತಿ ವೈಮನಸ್ಸನ್ನ ಹೋಗಲಾಡಿಸಿ ಮನಸ್ಸು ಬೇಸೆಯುವ ಕೆಲಸ ಮಾಡಿದ್ದೇನೆ. ಕ್ಷೇತ್ರದಲ್ಲಿ ನಡೆದಿರುವ ಅಭಿವೃದ್ಧಿ ಕೆಲಸ ವಿಷಯದಲ್ಲಿ ಬಂದಾಹ್ವಾನ ಸ್ವೀಕರಿಸುತ್ತೇನೆ ಎಂದು ಸವಾಲು ಹಾಕಿದರು. ಏನಾರ ಮಂತ್ರ ಏನು ಹೇಳಿದಲ್ಲ ಅಂದಾಜಿಗೆ 46 ಲಕ್ಷ, ಆಮೇಲೆ 5,90,00,000 ANM ಉಪಕೇಂದ್ರ ದುರಸ್ತಿ, ಪರಿಶಿಷ್ಟ ಜನಾಂಗದ ಜಮೀನು ಗುಬ್ಬಿ ಹಳ್ಳಕ್ಕೆ ಚೆಕ್ ಡ್ಯಾಮ್ 25 ಲಕ್ಷ, ಲಕ್ಯ ಕಾಲೋನಿ ಒಳಭಾಗದಲ್ಲಿ ಉಳಿಕೆ ಕಾಂಕ್ರೀಟ್ ರಸ್ತೆ 10 ಲಕ್ಷ, ಕ್ಯಾತ್ನಬೆಳಗಾದ ಗುಬ್ಬಿಯಾಳ್ ರಸ್ತೆ 3,50,000 ಲಕ್ಷ, ಲಕ್ಯ ಕಳಸಾಪುರ ರಸ್ತೆ. ಇವತ್ತು ಲಕ್ಯ ಗ್ರಾಮದ ಒಳಗೆ 4 ಕೊಠಡಿಗಳ ಶಾಲಾ ಕೊಠಡಿ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದೀವಿ. ಹತ್ತತ್ರ 50 ಲಕ್ಷ ರೂಪಾಯಿ ವೆಚ್ಚದ 4 ಕೊಠಡಿಗಳ ಶಂಕುಸ್ಥಾಪನೆ. ಇದಲ್ಲದೆ ಲಕ್ಯ ಗ್ರಾಮದ ಒಳಗಡೆ ರಸ್ತೆ ಕಾಮಗಾರಿಯ ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸಿದ್ದೀವಿ. ಈ ಜನರ ಭಾಳ ವರ್ಷಗಳ ಬೇಡಿಕೆಯನ್ನು ಈಡೇರಿಸಿದ್ದೀವಿ. ಅವ್ರ ಭಾಳ ವರ್ಷಗಳ ಬೇಡಿಕೆ ಏನು ಅಂದರೆ ಕೆರೆ ನೀರು ತುಂಬಿಸ್ಬೇಕು. ಅವ್ರು ಕೇಳುತ್ತಿದ್ದರು, ನಮ್ಗೆ ಇನ್ನೇನು ಬೇಡಣ, ನಾವು ನೀರು ಹೊಡೆದು ಸಾಕಾಗಿದ್ದೀವಿ, ನಾವು ಮೋಟ್ರು ಸುಟ್ಟೋಗಿ ಸಾಕಾಗೋಗಿದೆ, ನಮಗೆ ಕೆರೆ ಒಂದು ತುಂಬಿಸ್ಕೊಡ್ರಿ, ಇನ್ನೇನು ಬೇಡ್ರಿ ಅಂತ ಕೇಳ್ತಿದ್ರು. ನಿಮಗೆ ದಾಖಲೆ ಒಳಗೆ 10 ತಿಂಗಳೊಳಗೆ ಕೆಲಸ ಮುಗಿಸಿದ್ದೀವಿ. ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ನೀರಾವರಿ ಯೋಜನೆ 10 ತಿಂಗಳೊಳಗಡೆ ಮುಗಿಸಿರುವಂಥ ಉದಾಹರಣೆ ಇಲ್ಲ. ಅದು ನಡೆದಿದ್ದರೆ ಅದು ಬೈರಾಪುರ ಪಿಕಪ್ ಮಾತ್ರ. ಯಾಕೆ ಅಂದರೆ ನಮಗೆ ಕರಗಡದಲ್ಲಿ ಕಹಿ ಅನುಭವಿಸಿದ್ವಿ. ಕರಗಡದಲ್ಲಿ ನನಗೆ ಚೀಫ್ ಇಂಜಿನಿಯರ್ ಹೇಳಿದರು, ಸರ್ ನಿಮ್ಮವ್ರು ಯಾರು ಕಾಂಟ್ರಾಕ್ಟ್ರ್ ಇದ್ದಾರಾ ಅಂಥೇಳಿ. ನಾನು ಹೇಳಿದೆ, ನನ್ನವರು ಅಂತ ಯಾರೂ ಕಾಂಟ್ರಾಕ್ಟ್ರ್ ಇಲ್ಲ, ಆದರೆ ನನಗೆ ಟೈಮಿಗೆ ಕೆಲಸ ಮುಗಿಸುವಂಥ ಕಾಂಟ್ರಾಕ್ಟರ್ ನೀವೇ ಕೊಡಿ ಅಂತ ಕೇಳಿದೆ ಚೀಫ್ ಇಂಜಿನಿಯರಿಗೆ. ನನಗೆ ಗೊತ್ತಿಲ್ಲ, ನಾವೆಲ್ಲ ಹಿಂದೆ ಯಾರೋ ಹೇಳಿದರು ಅಂತ ಮುಲಾಜಿಗೆ ಕೆಲಸ ಕೊಟ್ಟು ಅನುಭವಿಸ್ಬಿಟ್ಟಿದ್ದೀವಿ, ಇನ್ನು ಅಂಥ ಪರಿಸ್ಥಿತಿ ಬರಬಾರ್ದು, ನೀವೇ ಯಾವ್ದಾದ್ರು ಹೆಸರು ಕೊಡಿ ಅಂತ ಕೇಳಿದೆ. ಅವ್ರನ್ನ ಕಳಿಸಿದರು. ಅವ್ರಿಗೆ ಕಳಿಸಿದ ತಕ್ಷಣ ಹೇಳಿದೆ, ನೋಡೋಣ ನಂದು ಇಷ್ಟೇ, ನೀ ಟೈಮ್ ಒಳಗೆ ಕೆಲಸ ಮುಗಿಸ್ಬೇಕು ಅಂತ ಹೇಳಿದೆ. ಅವನಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇಲ್ಲೇ ಅವ್ರಿಗೆ ಸನ್ಮಾನ ಮಾಡಿದ್ವಿ. 10 ತಿಂಗಳ ಒಳಗಡೆ ಕೆಲಸ ಮುಗಿಸ್ಕೊಟ್ರು. ಅದರ ಪರಿಣಾಮವಾಗಿ ಕೆರೆ ನೀರು ತುಂಬಿ ಯಾವುದೋ ಕಾಲದಲ್ಲಿ ಹರಿತಿದ್ದ ಹಳ್ಳಗಳು ಮತ್ತೆ ಜೀವ ತುಂಬಿಕೊಂಡು ಇವತ್ತು ಚೆಕ್ ಡ್ಯಾಮ್ಗಳಲ್ಲೆಲ್ಲ ನೀರಿದೆ. ಇದು ಕೆಳಗಡೆ ಇರುವಂಥ ಸರಣಿ ಚೆಕ್ ಡ್ಯಾಮ್ಗಳಲ್ಲಿ ನೀರಿದೆ. ನಾನು ಈ ಜನರಿಗೆ ಈ ಸಂದರ್ಭದಲ್ಲಿ ಒಂದು ಭರವಸೆ ಕೊಡಲಿಕ್ಕೆ ಬಯಸ್ತೀನಿ. ಇನ್ನು 10 ಚೆಕ್ ಡ್ಯಾಮ್ ಕೇಳಿ, ಉದ್ದಕ್ಕೂ ಚೆಕ್ ಡ್ಯಾಮ್ ಕೊಡ್ತೀವಿ. ನಮಗೆ ಇಲ್ಲಿ ಸಮೃದ್ಧಿ ನೆಲೆಸಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಅದಕ್ಕೆ ಆ ಕೆಲಸ ಮಾಡಿದ್ದೇವೆ. ಇದಲ್ಲದೆ ಎಲ್ಲ ಸಮುದಾಯಗಳಿಗೂ, ಯಾವುದೇ ಸಮುದಾಯ ಬಿಡದಲ್ಲೇ ಎಲ್ಲ ವರ್ಗಕ್ಕೆ, ಅಲ್ಪಸಂಖ್ಯಾತರನ್ನೂ ಒಳಗೊಂಡಂತೆ ಎಲ್ಲ ವರ್ಗಕ್ಕೂ ಕೂಡ ಅನುದಾನವನ್ನು ಕೊಟ್ಟಿದ್ದೀವಿ. ಯಾವುದೇ ನಮ್ಮನ್ನು ಬೆರಳು ಮಾಡಿ ತೋರಿಸಂಗಿಲ್ಲ. ಒಂದು ಕಾಲ ಒಂದಿತ್ತು, ಆ ಜಾತಿಯವನೊಂದು ಕಡೆ, ಈ ಜಾತಿಯವನೊಂದು ಕಡೆ, ಹಂಗಿಲ್ಲ. ನಾವೆಲ್ಲರೂ ಸೇರಿಸೋ ಕೆಲಸ ಮಾಡಿದ್ದೀವಿ. ಈಗ ಚಿಕ್ಕಮಗಳೂರು ಹಬ್ಬ ಮಾಡಿದ್ವಿ, ಎಲ್ಲರೂ ಸೇರಿ ಮಾಡಿದ್ದು ಹಬ್ಬನ. ಹಾಗೆ ಊರೊಳಗಡೆ ಎಲ್ಲರೂ ಸಂತೋಷವಾಗಿರಬೇಕು, ಯಾವುದೇ ಜಾತಿ ಭೇದ ಹೊಡೆದಾಟ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ರಾಜಕೀಯ ವಾತಾವರಣನೇ ಬದಲಾಯಿಸಿದ್ದೀವಿ. ಎಲ್ಲ ಸಮುದಾಯಗಳಿಗೂ ಅನುದಾನ ಕೊಟ್ಟು ಆದ್ಯತೆ ಕೊಟ್ಟಿದ್ದೀವಿ. ಈ 2018ರಿಂದ 23 ಇಲ್ಲಿಗೆ
ಇಲ್ಲಿಗೆ ಹತ್ತತ್ರ 50 ಕೋಟಿ ರೂಪಾಯಿ ಕೆಲಸ ಲಕ್ಕಿಯ ಪಂಚಾಯಿತಿ ವ್ಯಾಪ್ತಿಗೆ ಮಾಡಿದ್ದೇವೆ ಅಂಥೇಳಿ ನಾನು ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಯಾರಾದರೂ ಅಭಿವೃದ್ಧಿ ವಿಷಯದಲ್ಲಿ ಚಾಲೆಂಜ್ ಹಾಕೋಗಿದ್ರೆ ಬರಲಿ, ಮಾತಾಡಲಿ. ನೀವೇನು ಕೊಟ್ಟಿದ್ವಿ, ನಾವೇನು ಕೊಟ್ಟಿದ್ವಿ ಹೇಳಿ. ಈಗ ನನಗೆ ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಬೇಕಾಗಿರೋದು ಕೆಲಸ. ಆ ಕೆಲಸನ ಆಧರಿಸಿ ಅವ್ರಿಗೆ ಕೇಳ್ತೇನೆ. ನೋಡಿ, ಅವ್ರು ಹೇಳಬೇಕು ಸಿ ಟಿ ರವಿ 50 ಕೋಟಿ ಕೊಟ್ಟಿದ್ದರೆ ನಾವು 60 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳಬೇಕು. ಅದು ಯಾವುದು ಅಂತ ತೋರಿಸ್ಬೇಕು. ನಾವು ದಾಖಲೆ ಇಡ್ತೀವಿ ಯಾವ್ಯಾವುದು ಕೊಟ್ಟಿದ್ದೀವಿ ಅಂಥೇಳಿ. ಅವರು ದಾಖಲೆ ಇಡಬೇಕು. ಆಗ ಜನರ ಹತ್ರ ವೋಟ್ ಕೇಳೋದಕ್ಕೆ ಒಂದು ಗೌರವ ಇರುತ್ತೆ. ಅದು ಬಿಟ್ಟು ಸುಳ್ಳು ಹೇಳ್ಕೊಂಡು ಅಪಪ್ರಚಾರ ಮಾಡಿಕೊಂಡು ಇನ್ನೇನೋ ಜಾತಿ ಎತ್ಕೊಟ್ಕೊಂಡು ರಾಜಕಾರಣ ಮಾಡೋ ಕಾಲ ಇದಲ್ಲ. ಇದು ಅಭಿವೃದ್ಧಿ ಕಾಲ, ವಿಶ್ವಾಸದ ಕಾಲ. ವಿಶ್ವಾಸ ತುಂಬಿ ನಾವು ರಾಜಕಾರಣ ಮಾಡಬೇಕಾದ ಕಾಲ. ಅದನ್ನೇ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಹತ್ರ ಏನಾರು ಇದ್ದರೆ ಒಂದೊಂದು ಪಂಚಾಯತಿ ಇವೆ, ನೀವು ಪಂಚಾಯತಿ ಮುಂದೆ ನೀವೇನು ಕೊಟ್ಟಿದ್ದೀವಿ ಹೇಳ್ರಿ. ನಿಮ್ಮದು ಜಾಸ್ತಿ ಇದ್ದರೆ, ನೀವೇನಾರು ಅಭಿವೃದ್ಧಿ ಕೆಲಸದಲ್ಲಿ ಜಾಸ್ತಿ ಹಣ ಕೊಟ್ಟಿದ್ದರೆ ನಾನು ಹೇಳ್ತೀನಿ ನನಗಿಂತ ಜಾಸ್ತಿ ಕೆಲಸ ಮಾಡಿದ್ದಾರೆ, ಅವರಿಗೆ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಾಂದ್ರೆ ನೀವು ವಾಪಸ್ ಹೇಳಬೇಕು. ಇಲ್ಲ ಸಿ ಟಿ ರವಿ ಮುಂದೆ ನಾವು ಕೆಲಸದ ಮುಂದೆ ನಾವು ಹತ್ರಕ್ಕೂ ಬರೋಕ್ಕಾಗಲ್ಲ, ಹಾಗಾಗಿ ಅವನ ಮುಂದೆ ನಾವೇನೂ ಇಲ್ಲ, ಕೆಲಸ ಆಗಬೇಕು ಚಿಕ್ಕಮಗಳೂರಿಗೆ ಅಂದರೆ ಸಿ ಟಿ ರವಿಗೆ ಸಪೋರ್ಟ್ ಮಾಡಿರಿ ಅಂತ ಅವರೇ ಹೇಳಬೇಕು. ಅದೇ ಅಭಿವೃದ್ಧಿ ರಾಜಕಾರಣಕ್ಕೆ ನಮ್ಮದು ಆದ್ಯತೆ, ವಿಶ್ವಾಸದ ರಾಜಕಾರಣಕ್ಕೆ ನಮ್ಮ ಆದ್ಯತೆ.